शिवे सर्वार्थसाधिके शरण्ये त्र्यम्बके देवी ನಾರಾಯಣಿ ನಮೋಸ್ತು. ಹಾಯ್ ಹಾಲ್, ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ. ಈ ಲಾಗ್ ಬಂದುಬಿಟ್ಟು ಸಂಡೇ ಲಾಗು. ಸೊ ಬೆಳಗ್ಗೆ ಆಲ್ಮೋಸ್ಟ್ ಲೇಟಾಗಿಯೇ ಹೇಳೋದು. ವೀಕೆಂಡಲ್ಲಿ ಆಲ್ಮೋಸ್ಟ್ 7:30 ಆಗಿತ್ತು. ಸೊ ಫಿಲ್ಟ್ರ್ ಕಾಫಿ ಕುಡಿಯೋಣ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಫಸ್ಟು ಹಾಲನ್ನ ಬಿಸಿಗಿಡ್ತಾ ಇದ್ದೀನಿ. ಇದೊಂದು ಇನ್ಸ್ಟಂಟ್ ಫಿಲ್ಟ್ರ್ ಕಾಫಿ. ಅವಾಗಿಂದ ಮಾಡ್ಕೋಬೋದು. ಯೂಶ್ವಲಿ ಫಿಲ್ಟ್ರ್ ಕಾಫಿನ ನೈಟಲ್ಲಿನೇ ಡಿಕಾಕ್ಷನ್ನ ರೆಡಿ ಮಾಡೋಕ್ಕೆ ಇಟ್ಟಿರ್ತಾರೆ. ಸೊ ಇದು ಇನ್ಸ್ಟಂಟ್ ಫಿಲ್ಟ್ರ್ ಕಾಫಿದು. ಇದು 6 ವರ್ಷ ಆಯಿತು ತೊಗೊಂಡ್ಬಿಟ್ಟು. ಮಡಿಕೇರಿ ಹತ್ರ ತೊಗೊಂಡಿರೋದು. ತುಂಬ ಕ್ವಿಕ್ಕಾಗಿ ಬೇಗ ಆಗುತ್ತೆ. ಸೊ ಈ ರೀತಿಯಾಗಿ 3 ಪಾರ್ಟಿಷನಲ್ಲಿ ಕೊಟ್ಟಿರ್ತಾರೆ. ಕೆಳಗಡೆ ನೀರನ್ನ ಹಾಕ್ಬಿಟ್ಟು ಮೇಲ್ಗಡೆ ಜರಡಿಯಲ್ಲಿ ನೀವು ಫಿಲ್ಟ್ರ್ ಕಾಫಿದೇನು ಬರುತ್ತೆ ಪೌಡರು ಅದನ್ನು ಹಾಕ್ಕೊಳ್ಳಿ. ಆನಂತರ ಇದನ್ನು ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನೀವು 1-2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದು. ಇದನ್ನು ಸ್ವಲ್ಪ ನೀರು ಬಿಸಿ ಆಗ್ತಾ ಬರ್ತಾ ಇರುವಾಗೆ ಹೈ ಫ್ಲೇಮ್ ಮಾಡ್ಕೊಳ್ಳಿ. 1 ನಿಮಿಷದಲ್ಲಿನೇ ಇದು ಹೈ ಫ್ಲೇಮಲ್ಲಿ ನಿಮಗೆ ಡಿಕಾಕ್ಷನ್ ಮೇಲೆ ಬಂದುಬಿಡುತ್ತೆ. ಸೊ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಆಗುತ್ತೆ. ಇದು ಸುಮಾರು 6 ವರ್ಷ ಹಳೆಯದು. ಸೊ ಇಲ್ಲಿ ಡಿಕಾಕ್ಷನ್ ರೆಡಿ ಆಯಿತು. ಸಕ್ಕರೆ ಜೊತೆಗೆ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಕೂಡ ಬಿಸಿಯಾಗಿದೆ. ಸೊ ನಿಮಗೆ ಕಾಫಿ ಸ್ಟ್ರಾಂಗ್ ಆಗಬೇಕು ಅಂದರೆ ಸ್ವಲ್ಪ ಡಿಕಾಕ್ಷನ್ನ ಜಾಸ್ತಿ ಹಾಕ್ಕೋಬೋದು. ಸೊ ಬೆಳಿಗ್ಗೆ ಕಂಪ್ನಿ ಇತ್ತು ಅಂತಂದರೆ ಕಾಫಿ ಕುಡಿತಾ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಳ್ಳೋದು. ಸ್ವಲ್ಪ ಸಂಡೇ ಅಂದರೆ ಲೇಸಿನೇ ಅಲ್ವಾ. ಹಾಗೆ ಸಂಡೇ ಯೂಶ್ವಲಿ ಅವಲಕ್ಕಿ, ಉಪ್ಪಿಟ್ಟು ಅಥವಾ ಮಂಡಕ್ಕಿ ಒಗ್ಗರಣೆ, ಶಾವಿಗೆ ಬಾತು ಈ ಥರನೇ ಇರುತ್ತೆ. ಸೊ ಇಲ್ಲಿ ಕ್ವಿಕ್ಕಾಗಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಸೊ ಇದು ಗಟ್ಟಿ ಅವಲಕ್ಕಿ ತೊಗೊಂಡಿರೋದು, ಅಥವಾ ಮೀಡಿಯಮ್ ಅವಲಕ್ಕಿ ಆದರೂ ಮಾಡ್ಕೋಬೋದು. ಸೊ ಇಲ್ಲಿ ಗಟ್ಟಿ ಅವಲಕ್ಕಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆನಂತರ ಅವಲಕ್ಕಿ ನೆನೆಯೋ ಹಾಗೆ ನೀರನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಸ್ಕೊಳ್ಳಿ. ಇದು ಗಟ್ಟಿ ಅವಲಕ್ಕಿ ಅಲ್ಲ, ಸೊ 5-8 ನಿಮಿಷ ಬೇಕಾಗುತ್ತೆ. ಆನಂತರ ಇಲ್ಲಿ ಪಾತ್ರೆಗೆ ಕುಕ್ಕಿಂಗ್ ಆಯಿಲು, ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಬಿಸಿ ಆದ ನಂತರ ಕಡಲೆ ಬೀಜ ಹಾಗೆ ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆನಂತರ ಇಲ್ಲಿ ಟೊಮೊಟೊ ಯೂಸ್ ಮಾಡ್ತಾಯಿದ್ದೀನಿ. ಈ ಗಟ್ಟಿ ಅವಲಕ್ಕಿಗೆ ಟೊಮೊಟೊ ಜೊತೆಗೆ ಮಾಡಿ ತುಂಬ ರುಚಿಯಾಗಿರುತ್ತೆ. ಒಂದು ಚಿಕ್ಕ ಟೊಮೊಟೊನ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆದ ನಂತರ ಅರಿಶಿಣದ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ಅವಲಕ್ಕಿ ಕೂಡ ನೆಂದಿರುತ್ತೆ. ಸೊ ಅದನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡು ಅವಲಕ್ಕಿನ ಚೆನ್ನಾಗಿ ಹಿಂಡ್ಕೊಂಡು ಸೇರಿಸ್ಕೊಳ್ಳೋದು. ಸೊ ಇದು ರುಚಿ ಕೂಡ ಚೆನ್ನಾಗಿರುತ್ತೆ. ಸೊ ಮೀಡಿಯಮ್ ಅವಲಕ್ಕಿದು ಒಂಥರ ಟೇಸ್ಟ್ ಬರುತ್ತೆ, ಇದು ಗಟ್ಟಿ ಅವಲಕ್ಕಿದು ಒಂಥರ ಟೇಸ್ಟ್ ಬರುತ್ತೆ. ಅವಲಕ್ಕಿ ಯೂಶ್ವಲಿ ನಮ್ಮ ಮನೇಲಿ ಇಷ್ಟಪಡ್ತಾರೆ ಟಿಫನ್ಗೆ. ಸೊ ಇದು ಮಾಡಿದ ತಕ್ಷಣ ತಿನ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಬಿಸಿಯಾಗಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನೀರನ್ನ ತೊಗೊಂಡ್ಬಿಟ್ಟು ಸ್ಪ್ರಿಂಕಲ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ 1-2-3 ನಿಮಿಷ ಬಿಡಿ. ಇದು ಅವಲಕ್ಕಿ ಚೆನ್ನಾಗಿ ಅರಳುತ್ತೆ. ಸೊ ತಿನ್ನುವಾಗ ಸಾಫ್ಟಾಗಿ ಕೂಡ ಇರುತ್ತೆ. ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಒಂದು 1/4 ಭಾಗದಷ್ಟು ಲೆಮನ್ನ ಹಾಕ್ಕೊಂಡು ಹುರ್ಗಡ್ಲೆ ಪುಡಿ, ಪುಟಾಣಿ ಪುಡಿ ಏನು ಬರುತ್ತೆ ಅಲ್ಲ ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದರೆ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಇಷ್ಟೇ ಸಿಂಪಲ್ ಇದು ರೆಸಿಪಿ. ಇಲ್ಲಿ ಅವಲಕ್ಕಿ ರೆಡಿ ಆಯಿತು. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸೊ ಇದು ಅವಲಕ್ಕಿ ಜೊತೆ ಮೊಸರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದಾಗಿತ್ತು ನಮ್ಮ ಸಂಡೇ ಬ್ರೇಕ್ಫಾಸ್ಟು. ಅವಲಕ್ಕಿ ಮೊಸರು ಜೊತೆ ಹಾಗೆ ಲಡ್ಡು. ಆಲ್ರೆಡಿ ನಾನು ಲಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.